ಮಾಡ್ಕೊಳ್ತೀನಿ ಸರ್. ನಾ ಏನೂ ಬಿರುಸು ಮಾತಾಡಂಗಿಲ್ಲ, ವಿನಂತಿ ಪೂರ್ವಕವಾಗಿ ಮಾತಾಡ್ಕೊಳ್ತೀನಿ. 2-3 ದಿನದೊಳಗೆ ನಿಪ್ಪಾಣಿ ತಾಲೂಕಿನ ಸರಿ ಆಗ್ಲಿ ಅಂದ್ರೆ ಚುನಾವಣಾ ಬೆಂಗಳೂರು ಕಾರ್ಯಕ್ರಮ ಮುಗಿದು ಬಂದ ತಕ್ಷಣ ಒಂದು ಡೇಟ್ ಘೋಷಣೆ ಮಾಡೋದು. 31 ಜಿಲ್ಲೆಗಳಿಂದ ರೈತರು ಬಂದ್ರೆ ಚಾವಿ ಹೊಸ ತಗೊಂಡು ಬಂದು ಚಾವಿ ಹಾಕ್ರ ರಾಜ್ಯದ ಯಾವ ಅಧಿಕಾರಿ ಯಾವ ರಾಜಕಾರಣಿ ಹೇಳಿದ್ರು ತೆಗಿಯಂಗಿಲ್ಲ. ಅಧಿಕಾರಿಗಳನ್ನ ಹೊರಗ ನಾವು ಬಾಗಲ ಮುಂದ ನಿಪ್ಪಾಣಿ ಸಕ್ಸಸ್ ಆಗಬೇಕು. ರಾಜ್ಯದಾಗ ಯಾರ ಭಯನೂ ಇಲ್ಲ ಸರ್, ನಮಗೆ ಯಾವ ಪಕ್ಷದ ಭಯ ಇಲ್ಲ, ಯಾವ ರಾಜಕೀಯದ ಭಯ ಇಲ್ಲ. ನಾವು ರೈತರ ಮಕ್ಕಳದ್ರಿ, ಅಧಿಕಾರಿಗಳ ಗೌರವ ಕೊಡ್ತೀವಿ, ನಿಮ್ಮ ಮ್ಯಾಗ ವಿಶ್ವಾಸ ಐತಿ. 2-3 ದಿನದೊಳಗೆ ಹಾಕ್ರಿ ಸರ್. ಹಾಕ್ಲಿಲ್ಲ ಅಂತಂದ್ರೆ ಹೇಳ್ರಿ ಯಾವ ರಾಜಕಾರಣಿ ಆಟ ಮಾಡ್ತಾನೆ. ನಿಪ್ಪಾಣಿ ತಾಲೂಕಿನ ಆಟ ಮಾಡ್ತಾನೋ, ಹತ್ತನೇವ್ ಮಾಡ್ತಾನೋ, ಗೋಕಾಕದವ್ರು ಮಾಡ್ತಾರೋ, ಬೈಲುಂಗದವ್ರು ಮಾಡ್ತಾರೋ. ರಾಜ್ಯದಾಗ ಯಾವ ರಾಜಕಾರಣಿ ಜಿಲ್ಲಾ 18 ಕ್ಷೇತ್ರದಾಗ ಯಾವ MLA ಆಟ ಮಾಡ್ಯಾನ ಒಂದ ಫೋನ್ ಸರ ಅವ್ರ ಮನಿ ಚಾವಿ ಹಾಕಿ ಅವ್ರ ಮನಿ ಮುಂದೆ ಕುಂಡಿರ್ತೀವಿ, ಇಲ್ಲಿ ಪತ್ತು ಬರೀತೀವಿ. ಇದಾಗಬೇಕು ಸರ್. ಮಾಧ್ಯಮ ಮೂಲಕ ವಿನಂತಿ ಮಾಡ್ಕೊಳ್ತೀನಿ. ನಮ್ಮ ಬೆಳಗಾವಿ ಜಿಲ್ಲೆ ಅವ್ರ ಮನೆ ಒಬ್ಬರು ಸಚಿವರಾಗ್ಯಾರ, ಲಕ್ಷ್ಮಣ್ ಸೌದಿಯವರಂತೆ. ನಾನು ಅವ್ರಿಗೆ ವಿನಂತಿ ಮಾಡ್ಕೊಳ್ತೀನಿ, ಸಹಕಾರಿ ಇಲಾಖೆಯೊಳಗೆ ಏನು ಕಾಯ್ದೆ ಇದಾವ ಅದನ್ನು ಸಂಪೂರ್ಣವಾಗಿ ಜಿಲ್ಲಾದೊಳಗ ಅಧಿಕಾರ ರಾಜಕಾರಣ ಹದಗೆಡಕತ್ತೈತಿ. ನಿಮಗೆಲ್ಲ ರೈತರ ಪರವಾಗಿ ವಿನಂತಿ ಮಾಡ್ಕೊಳ್ತೀನಿ. DCC ಬ್ಯಾಂಕಿನಾಗ ಏನು ನಡೆದ ಅದನ್ನು ಸರಿ ಮಾಡ್ರಿ. ರೈತರ ಪರ ಅದೀರಿ, ನಮ್ಮ ಜಿಲ್ಲೆಯವರಲ್ಲಿ ಗೌರವ ಕೊಡ್ತೀವಿ ನಾವು, ಯಾವುದೇ ಪಕ್ಷದವ್ರು ಸರಿ ಮಾಡ್ರಿ. ಜಿಲ್ಲಾದೊಳಗೆ ಯಾವುದೇ ರೈತನ ಸಮಸ್ಯೆ ಅಂತೇಳಿ ನಮ್ಮ ಮುಂದೆ ಬಂತು ಅಂತಂದ್ರೆ ಬೇಕಾದಂತ ದೊಡ್ಡ ವ್ಯಕ್ತಿ ಇರಲಿ, ದೊಡ್ಡ ರಾಜಕಾರಣಿ ಇರಲಿ, ನಾವು ಕೇಳೋಣ. ಇಲ್ಲಿ ಯಾವುದು ಭಯ ಇಲ್ಲ. ಒಂದು ಮಾತು ಹೇಳ್ತೀನಿ ತಮಗೆಲ್ಲ, ನೀವು ಕೂಡ ರೈತರೇನದಿರಲ್ಲ, ನೀವು ಕೂಡ ಒಂದಿಷ್ಟು ಗಟ್ಟಿಯಾಗ. ಯಾವ ರಾಜಕಾರಣಿ ಬೆಳಗಾಂಪುರದಲ್ಲ, ನಿಮ್ಮ ಪತ್ನಿ ಹಾಕಂಗಿಲ್ಲಲ್ಲ. ನೀವು ನಿಪ್ಪಾಣಿ ತಾಲೂಕಿನವ್ರು ಎಲ್ಲಾರು ಒಂದಾಗ ಅವ್ನ ಗಾಡಿ ಹೋಗುವಾಗ ರೋಡ್ ಮ್ಯಾಗ ಅಡ್ಡ ಹಾಕಿಟ್ಕೊಂಡ್ರಿ, ಬಂದದಕ್ಕೆ ನಾವು ನೋಡ್ಕೊಳಕ್ ಗಟ್ಟಿದೀವಿ ಮ್ಯಾಗ. ನಿಮ್ಮ ಪತ್ರ ಬರಲಾಕೇನದ ಯಾವ ನಿಸ್ವ 15 ದಿವಸ ಒಳಗಾಗಿ ತಾವೇನಾದ್ರು ಮಾಡಲಿಲ್ಲ ಅಂದ್ರ ಇದನ್ನು 2 ಲಕ್ಷ ರೂಪಾಯಿ ಹೇಳ್ರವ್ರಿಗೆ. ಮತ್ತ ನೀವೇನು 15 ದಿವಸ ಈ ಲಕ್ಷ ರೂಪಾಯಿ ನಿಪ್ಪಾಣಿದ ಎಲ್ಲರೂ ಕ್ಲಿಯರ್ ಆಗ್ಲಿಲ್ಲ ಅಂದ್ರ 1 ಲಕ್ಷ ಜನ ಬಂದು DCC ಬ್ಯಾಂಕ್ ಹೀಗೆ ಹಾಕಿದ್ವು ಅಂದ್ರ 1 ಲಕ್ಷ ರೂಪಾಯಿ ತಗೊಂಡ ಹೇಳೋ ಗಟ್ಟಿಯಾಗ್ರಿ ಸರ್. ಇನ್ನೊಂದು ನಮಗ ತಾವು ಕೂಡ ಅವ್ರಿಗೆ ತಿಳಿಸ್ತಕ್ಕಂಥದ್ದಾಗ್ಲಿ. ಇನ್ನೊಂದು ನಾವು ಪ್ರಹ್ಲಾದ್ ಜೋಶಿ ಅವರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಏನಾಗೈತಿ, ಈಗ ಶುಗರ್ ರೇಟ್ 50 ರೂಪಾಯಿ ಆಗಿತ್ತು, 55 ರೂಪಾಯಿ ಆಗೈತಿ. ಈ ಶುಗರ್ ರೇಟ್ ಇಷ್ಟೇ ಉಳಿಬೇಕು. ಕಮರ್ಷಿಯಲ್ ರೂಪದಾಗ ಕೋಕೋ-ಕೋಲಾ ಕಂಪ್ನಿ ಈ ಶೀಟ್ ಮಾಟ ಕಮರ್ಷಿಯಲ್ ಮಾಡ್ತಕ್ಕಂಥವ್ರಿಗೆ ಒಂದು 100 ರೂಪಾಯಿ ಕೆಜಿಯನ್ನ ಸಕ್ರೆ ಮಾಡಬೇಕು ಅನ್ನುವಂಥದ್ದು. ಯಾಕಪ್ಪ ಅಂತಂದ್ರೆ ಯಾಕಪ್ಪ ಅಂತಂದ್ರೆ ನಮ್ಮ ಕಬ್ಬಿಗೆ 6,000-7,000 ರೂಪಾಯಿ ರೇಟ್ ಸಿಗ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಕಬ್ಬು ಬೆಳೆಯವ 10 ವರ್ಷದಿಂದ ಇದೇ ರೇಟ್ ತಗೋತಾನು, ಇದೇ ಈಗ ರೇಟ್ ತಗೋತಾನ. ಇನ್ನು ಯಾವ್ದು ಈ ಭಿಕ್ಷೆ ಬಿಡ್ತಕ್ಕಂಥ ಪದ್ಧತಿ ಬಿಟ್ಬಿಡ್ತು ನಾವು. ನಿಮ್ ಸಬ್ಸಿಡಿ ಬೇರೆ 6,000 ಕಬ್ಬಿನ ಸಿಕ್ಕ್ರೆ. ಅದಕ್ಕಾಗಿ ಮತ್ತೆ ಅದೇ ರೀತಿಯಾಗಿ ಇಥನಾಲನ್ನ ಇಡೀ ರಾಜ್ಯದ ಇಥನಾಲನ್ನ ಸಂಪೂರ್ಣ ಖರೀದಿ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಮಾಡಬೇಕು ಅನ್ನುವಂಥ ವಿಚಾರ. ಅದೇನು ಆತ್ಮ ಅಂತಂದ್ರೆ ಮೆಕ್ಕೆಜೋಳ ಬೆಳೆಗಾರ ಕೂಡ ಇವತ್ತು 3,000-3,500 ರೂಪಾಯಿ ನಾವು ರೇಟ್ ತಗೊಳ್ಳಿಕ್ಕೆ ಸಾಧ್ಯತೆ. ಗೊಂಜಾಳ ಭತ್ತ ಕೂಡ ಇತ್ತಂತ ತಯಾರು ಮಾಡತ್ತಾರ. ಅವ್ರು ಗೊಬ್ಬರ, ಡೀಸೆಲ್, ಪೆಟ್ರೋಲ ಇನ್ನಿತರ ಬಾಯಿ ಕೊಡಕ್ಕೊಂಡಿದ್ರ 4 ಪಟ್ಟು ಜಾಸ್ತಿ ಆಗ್ಯಾವು. ಆ ರೈತರ ಆತ್ಮಹತ್ಯೆ ಮಾಡ್ಕೋತಾರೆ ಈ ದೇಶದಾಗ ಸಾಲಕ್ಕಾಗಿ. ಅವ್ರಿಗೆ ಯಾಕೆ ಎಕರೆಗೆ 1 ಲಕ್ಷ ರೂಪಾಯಿ 0% ಬಡ್ಡಿ ಸಾಲ ಕೊಡಬಾರ್ದು ಅಂತೇಳಿ ರಾಜ್ಯದ ಮುಖ್ಯಮಂತ್ರಿ ಕೂಡ ಚಿಂತೆ ಮಾಡಲಿಲ್ಲ, ತಾವು ಚಿಂತೆ ಮಾಡಲಿಲ್ಲ. ನಾವು ಮಾತ್ರ ನಮ್ಮ ಚಿಂತೆ, ನಮ್ಮ ಬದುಕು ಹಾಳಾಗತ್ತೆ. ಸಾಲಕ್ಕಾಗಿ ರೈತ ಆತ್ಮಹತ್ಯೆ ಮಾಡ್ಕೋತಾರೆ, ಬಡ್ಡಿ ತುಂಬಕ್ಕಾಗುದಿಲ್ಲ. ನೀವು ಎಕರೆಗೆ 1 ಲಕ್ಷ ರೂಪಾಯಿ ಸಾಲ ಕೊಟ್ಟಿರ್ತಾರ ಅಂದ್ರೆ 10 ಎಕರೆ 10 ಲಕ್ಷ ಸಾಲ ಸಿಕ್ತಂದ್ರೆ ಬೇರೆ ಕಡೆ ಸಾಲ ತೆಗಿದಿಲ್ಲ. ಇದ ಸಾಲ ತಗೊಂಡ ಭೂಮಿ ಒಳಗ ಬಿತ್ತನೆಯನ್ನು ಮಾಡ್ತಾರೆ. ಬಿತ್ತನೆಯನ್ನು ಮಾಡಿ ಕುಟುಂಬ ನಾವು ಸ್ವಲ್ಪ ಮಟ್ಟಿಗೆ ಈ ಆತ್ಮಹತ್ಯೆ ನಿಲ್ತಕ್ಕಂಥದ್ದಾಗ್ತದೆ ಸರ್. ಅನಿವಾರ್ಯ, ಏನ್ ದೊಡ್ಡ ವಿಷಯ ಅಲ್ಲ. ಈ ಕೇಂದ್ರ ಸರ್ಕಾರಕ್ಕ ರಾಜ್ಯ ಸರ್ಕಾರಕ್ಕ ವರ್ಷಕ್ಕೊಂದು 10,000 ಕೋಟಿ ರೂಪಾಯಿ ಇಡೀ ರಾಜ್ಯದ ಮಾತಾಡ್ತಾನ. 10,000 ಕೋಟಿ ರೂಪಾಯಿ ಎಷ್ಟ ಬಡ್ಡಿ ಗ್ಯಾರಂಟಿ ಕೊಡತ್ತಾರ. ಈಗ ಮಹಿಳೆಯರಿಗೆ 2,000 ರೂಪಾಯಿ ಗ್ಯಾರಂಟಿ ಕೊಡ್ತಾರ. ಅದಕ್ಕೆ 25,000-30,000 ಕೋಟಿ ರೂಪಾಯಿ ಕೊಡ್ತಾರ. ಇಡೀ ರಾಜ್ಯದ ರೈತರಿಗೆ ಸುಮಾರು 2-2.5 ಕೋಟಿ ಎಕರೆ ನಮ್ಮಲ್ಲಿ ಜಮೀನು ಐತಿ. ಇವ್ರಿಗೆಲ್ಲ ಸಾಲ ಕೊಟ್ರ ಈ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಭಾಳ ಅಂದ್ರ 10,000 ಕೋಟಿ ರೂಪಾಯಿ ಬರೀ ಅಕ್ಕೈತ್ಯ ಆಗಲಿ. ಈ ನಾಡಿನ ರೈತರ ಅವನೊಂದು ಬಡ್ಡಿ ಇಲ್ಲಪ್ಪ, ಈ 18 ಲಾಭ ಹೆಂಗ ನೀರ್ಲಿ ಅಂತೇಳಿ
DCC ಬ್ಯಾಂಕಿಗೆ ಹೋಗೋದು ಬೇಡ, ಮೊದಲು ಮನವರಿಕೆ ಮಾಡೋನು ಹೇಳ್ತೀನಿ, ಅದಕ್ಕೆ ಸರಿ ಆದ್ರೆ ಆಗ್ತದ, ಆಗಲಿಲ್ಲ ಅಂದ್ರೆ ಆಮೇಲೆ ಗುರುಜಿ ಚಾವಿ ಹಾಕೋರಿ ಅಂತ ಈಗ ಸದ್ಯ ಬ್ಯಾಡ್ರಿ ಅಂತ ಹೇಳಿದಾಗ ಇಲ್ಲಿ ಬಂದೀವಿ. ನೀವು ಒಳ್ಳೆ ಅಧಿಕಾರಿಗಳಿದ್ರಿ ಸರ್, ನಿಮ್ಮ ಜೊತೆ ಪುಣ್ಯಗೂ ಮಾತಾಡೀನಿ. ನಿಪ್ಪಾಣಿ ತಾಲೂಕಿನವ್ರು ಇನ್ನು 2-3 ದಿನದಾಗ ಸರಿ ಮಾಡ್ರಿ. ನಿಮಗೆ ಯಾವ ಜಿಲ್ಲಾದಾಗ ರಾಜಕಾರಣಿ ಆಟ ಮಾಡ್ತಾನೆ ಹೇಳಿ ಸರ್, ಅವ್ನ ಮನೆಗೆ ಚಾವಿ ಹಾಕಿ ಅವ್ನು ಪಕ್ಷವ್ರ ಮನ್ಯಾಗ ಸರ್, ರಾಜಕಾರಣ ಅವ್ರ ಮನ್ಯಾಗ, ರೈತ ಅಂತ ಬಂದಾಗ ನಾವೆಲ್ಲ ಒಂದೇ ಸರ್. ಇವತ್ತಿಲ್ಲಿ ನಮ್ಮ ಕಾಲಿ ಮಿರ್ಚಿ ಸರ್ ಹಿಡ್ಕೊಂಡು ಬರ್ಮನೆ ಸಾಹೇಬರು ಬಂದು ನಿಂತಾರ, ಪೊಲೀಸ್ ಅಧಿಕಾರಿಗಳು ರಾಜಕಾರಣಿಗಳಿಗೆ ಇದು ನನ್ನ ಅಧಿಕಾರ ಯಜಮಾನ ಮಾಡ್ತೀನಿ ಅಂತ ಹೇಳ್ರಿ. ನಿಮಗೆ ಯಾವ ರಾಜಕಾರಣಿ ಆಟ ಆಗ್ತದೋ ಅವು ನಾವು ಆಟ ಆಗ್ತೀವಿ, ನಮಗೇನು ಸಂಬಂಧ ಇಲ್ಲ. ನಮ್ಗೆ ರೈತರು ಮುಖ್ಯ, ರಾಜಕಾರಣಿಗಳು ಮುಖ್ಯ. ನೀವು ಮಾಡಿ, ನಿಮ್ಗೆಲ್ಲರ ಪರವಾಗಿ ಇನ್ನೊಂದು ಧನ್ಯವಾದ ಸಲ್ಲಿಸಿ 12 ಮಾತುಗಳನ್ನು ತಮ್ಮೆಲ್ಲರ ಪಾಲಕ. ಮೀಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.